ನೀನು ಚಿಕ್ಕವನಾಗಿರ್ಬೋದು, ನೀನು ದೊಡ್ಡವನಾಗಿರ್ಬೋದು, ನೀನು ಯಾರೇ ಆಗಿರ್ಬೋದು, ಪ್ರತಿ ಕ್ರೈಸ್ತರು ಪಾಲಿಸಬೇಕಾದಂಥ ಆಜ್ಞೆಗಳು. ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 17. ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 17ನೇ ವಚನ. ಯಾರಿಗೂ ಅಪಕಾರಕ್ಕೆ ಅಪಕಾರವನ್ನು ಮಾಡಬೇಡಿರಿ. ಕ್ರಿಸ್ತ ಪೂರ್ವದಲ್ಲಿ ಹೇಳಿರೋ ಪ್ರಕಾರ ಅಪಕಾರಕ್ಕೆ ಅಪಕಾರ ಮಾಡಿರಿ ಅಂತ ಹೇಳಿದ್ದಾನಲ್ಲ. ಹೊಸ ಆಜ್ಞೆ ಬಂದ ನಂತರ ಪೌಲನ ಮೂಲಕ ಹೇಳುವಂಥ ಮಾತೇನಂತಂದರೆ, ಯಾರಿಗೂ ಅಪಕಾರಕ್ಕೆ ಅಪಕಾರವನ್ನು ಮಾಡಬೇಡಿರಿ. ಎಲ್ಲರ ದೃಷ್ಟಿಯಲ್ಲಿ ಯಾವುದು ಗೌರವವಾದದ್ದು ಅದನ್ನು ಯೋಚಿಸಿ ಸಾಧಿಸಿರಿ. ಸಾಧ್ಯವಾದರೆ ನಿಮ್ಮಿಂದಾಗುವ ಮಟ್ಟಿಗೆ ಎಲ್ಲರ ಸಂಗಡ ಸಮಾಧಾನದಿಂದಿರ್ರಿ. ಪ್ರಿಯರೇ, ನೀವೇ ಮುಯ್ಯಿಗೆ ಮುಯ್ಯಿ ತೀರಿಸದೆ ಶಿಕ್ಷಿಸುವುದು ದೇವರಿಗೆ ಬಿಡಿರಿ. ಯಾಕೆಂದರೆ ಮುಯ್ಯಿಗೆ ಮುಯ್ಯಿ ತೀರಿಸುವುದು ನನ್ನ ಕೆಲಸ, ನಾನೇ ಪ್ರತಿಫಲವನ್ನು ಕೊಡುವೆನು ಎಂದು ಕರ್ತನು ಹೇಳುತ್ತಾನೆಂಬುದಾಗಿ ಬರೆದದೆ. ಹಾಗಾದರೆ ನಿನ್ನ ವೈರಿ ಹಸಿದಿದ್ದರೆ ಅವನಿಗೆ ಊಟಕ್ಕೆ ಬಡಿಸು, ಬಾಯಾರಿದ್ದರೆ ಕುಡಿಯುವುದಕ್ಕೆ ಕೊಡು. ಹೀಗೆ ಮಾಡುವುದರಿಂದ ಅವನ ತಲೆಯ ಮೇಲೆ ಕೆಂಡಗಳನ್ನು ಕೂಡಿಸಿಟ್ಟಂತಾಗುವುದು. ಕೆಟ್ಟತನಕ್ಕೆ ಸೋತು ಹೋಗದೆ ಒಳ್ಳೆತನದಿಂದ ಕೆಟ್ಟತನವನ್ನು ಸೋಲಿಸು. 20ನೇ ವಚನ. ನಿನ್ನ ವೈರಿ ಹಸಿದಿದ್ದರೆ ಅವನಿಗೆ ಊಟಕ್ಕೆ ಬಡಿಸು, ಬಾಯಾರಿದ್ದರೆ ಕುಡಿಯುವುದಕ್ಕೆ ಕೊಡು. ಹೀಗೆ ಮಾಡುವುದರಿಂದ ಅವನ ತಲೆಯ ಮೇಲೆ ಕೆಂಡಗಳನ್ನು ಕೂಡಿಸಿಟ್ಟಂತಾಗುವುದು. ಕೆಟ್ಟತನಕ್ಕೆ ಸೋತು ಹೋಗದೆ ಒಳ್ಳೆತನದಿಂದ ಕೆಟ್ಟತನವನ್ನು ಸೋಲಿಸು. ಕೆಟ್ಟತನವನ್ನು ಅಂದರೆ ಒಳ್ಳೆತನದಿಂದ, ಪ್ರೀತಿಯಿಂದ, ದೇವರ ಜ್ಞಾನದಿಂದ, ದೇವರ ಭಕ್ತಿಯಿಂದ ಕೆಟ್ಟತನವನ್ನು ಸೋಲಿಸಬೇಕಂತೆ. ಅದನ್ನೇ ಹೇಳಿದ ನೋಡಿ. ಪ್ರಿಯರಾದ ದೇವ್ರ ಮಕ್ಕಳು, ಈ ವಚನವನ್ನು ಓದ್ತಾ ಇದ್ದೀವಿ, ಎಲ್ಲರೂ ಓದ್ತಾ ಇದ್ದೀವಿ ಪ್ರಿಯರು. ಪ್ರತಿ ಕ್ರೈಸ್ತರು ಓದ್ತಾರೆ. ನಾವು ನಿನ್ನ ನೆರೆಯವರನ್ನು ಪ್ರೀತಿಸಬೇಕು, ಎಲ್ಲರಿಗೋಸ್ಕರ ಪ್ರಾರ್ಥಿಸಬೇಕು, ಎಲ್ಲರಿಗೋಸ್ಕರ ವಿಜ್ಞಾಪನೆಗಳನ್ನು ಮಾಡಬೇಕು. ಆದರೆ ಯಾವನಾದರೂ ಒಂದು ಮಾತಂದರೆ ಬಯಸ್ಕೊಳ್ಳಲ್ಲ ರೀ. ನನಗಂತೀಯ ಎದುರು ಬೀಳ್ತಾನೆ. ಕ್ರೈಸ್ತರ ಮಧ್ಯದಲ್ಲಿ ಗಂಡನ ಹೆಂಡತಿಗಂದರೆ ಹೆಂಡತಿ ಅನಿಸ್ಕೊಳ್ಳಲ್ಲ, ಹೆಂಡತಿ ಗಂಡನಿಗಂದರೆ ಗಂಡನೂ ಅನಿಸ್ಕೊಳ್ಳಲ್ಲ, ಮಕ್ಕಳು ಅನಿಸ್ಕೊಳ್ಳಲ್ಲ, ಯಾರೂ ಅನಿಸ್ಕೊಳ್ಳೋದು ಸಿದ್ಧರಿಲ್ಲ ರೀ. ಕ್ರೈಸ್ತರ ಮಧ್ಯದಲ್ಲೇ ಹೇಳ್ತಾ ಇದ್ದೀನಿ. ಹೊರಗಡೆ ಬಿಟ್ಬಿಡೋಣ, ಹೊರಗಡೆ ಬೇಡ ನನಗೆ. ಕ್ರೈಸ್ತರ ಮಧ್ಯದಲ್ಲಿ ಏನ್ರಿ, ಕ್ರೈಸ್ತರ ಕುಟುಂಬದಲ್ಲಿ ಗಂಡನ ಹೆಂಡತಿಗೆ ಅಂದರೆ ಒಂದು ಮಾತು ಅನಿಸ್ಕೊಳ್ತಾ ಇದ್ದಾಳ, ಹೆಂಡತಿ ಗಂಡನಿಗೆ ಒಂದು ಮಾತು ಅಂದರೆ ಅನಿಸ್ಕೊಳ್ತಾನ, ತಂದೆ ತಾಯಂದ್ರೆ ಮಕ್ಕಳಿಗೆ ಒಂದು ಮಾತು ಅಂದರೆ ಅನಿಸ್ಕೊಳ್ತಾರ, ಮಕ್ಕಳು ತಂದೆ ತಾಯಂದ್ರೆ ಒಂದು ಮಾತು ಎಚ್ಚರಿಸಿದ್ರೆ ಅನಿಸ್ಕೊಳ್ತಾರ. ಅನ್ನಿಸ್ಕೊಳ್ಳೋದಕ್ಕೆ ಬಯಸ್ಕೊಳ್ಳೋದಕ್ಕೆ ಯಾರೂ ರೆಡಿ ಇಲ್ಲ. ಅನ್ನಿಸ್ಕೊಳ್ಳೋರು ಧನ್ಯರು, ಬಯಸ್ಕೊಳ್ಳೋರೇ ಧನ್ಯರು. ಯಾರು ಧನ್ಯರು ಗೊತ್ತಾ? ನನ್ನ ನಿಮಿತ್ತವಾಗಿ ಒಂದು ಮಾತು ಅನ್ನಿಸ್ಕೊಂಡ್ರು ಪರವಾಗಿಲ್ಲ, ಆದರೆ ಒಳ್ಳೆಯದನ್ನು ಪ್ರತಿಯೊಬ್ಬರು ಒಳ್ಳೆ ರೀತಿಯಲ್ಲಿ ಇರಬೇಕಂತ ಹೇಳಿದ್ದಾನೆ. ಯಾರು ಅನ್ನ ಕೂಡದು. ಒಂದು ವೇಳೆ ಅಂದರೆ ಅವನು ಮೂಢ, ಅವನು ನೀಚ, ಅವನು ದುಷ್ಟ, ನಿನ್ನನ್ನು ಬೈತಾ ಇದ್ದಾನೆ, ನಿನ್ನನ್ನು ಬಾಯಿಗೆ ಬಂದಾಗ ಮಾತಾಡ್ತಾ ಇದ್ದಾನೆ ಅಂದರೆ ಅವನು ಕ್ರೂರ. ಅವನಿಗೆ ಶಾಪ ಅದು ನಿನಗೆ ಅದೃಷ್ಟ, ಅವನಿಗೆ ಶಾಪ ನಿನಗೆ ವರ. ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ. ನಿಜವಾದ ನರಹಂತಕರು ಯಾರು? ಕ್ರಿಸ್ತ ಪೂರ್ವದಲ್ಲಿ ಪ್ರಿಯರಾದ ದೇವರ ಮಕ್ಕಳಿರ ಧರ್ಮಶಾಸ್ತ್ರದ ಪ್ರಕಾರ ಒಬ್ಬ ಮನುಷ್ಯನನ್ನು ನೇರವಾಗಿ ಕೊಂದಾಕಿದರೆ ಅವನು ನರಹಂತಕನಾಗಿ ತೀರ್ಪಿಗೆ ಒಳಗಾಗ್ತಾನೆ. ಇವಾಗ ನಿಜವಾದ ನರಹಂತಕರು ಯಾರು ಗೊತ್ತಾ? ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 21ನೇ ವಚನವನ್ನು ನೋಡಿ. ನಿಜವಾದ ನರಹಂತಕರು ಯಾರು ಎನ್ನುವಂಥದ್ದು ಇಲ್ಲಿ ಹೇಳ್ಕೊಡ್ತಾ ಇದ್ದಾನೆ. ನರಹತ್ಯೆ ಮಾಡಬಾರದು, ನರಹತ್ಯೆ ಮಾಡುವವನು ನ್ಯಾಯ ವಿಚಾರಣೆಗೆ ಗುರಿಯಾಗುವನೆಂದು ಹಿರಿಯರಿಗೆ ಹೇಳಿಯದೆ ಎಂದು ಕೇಳಿದ್ದೀರಷ್ಟೇ. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ತನ್ನ ಸಹೋದರನ ಮೇಲೆ ಸಿಟ್ಟುಗೊಳ್ಳುವ ಪ್ರತಿ ಮನುಷ್ಯನು ನ್ಯಾಯ ವಿಚಾರಣೆಗೆ ಗುರಿಯಾಗುವನು. ತನ್ನ ಸಹೋದರನ ಮೇಲೆ ಸಿಟ್ಟುಗೊಳ್ಳುವ ಪ್ರತಿ ಮನುಷ್ಯನು ನ್ಯಾಯ ವಿಚಾರಣೆಗೆ ಗುರಿಯಾಗುವನು. ತನ್ನ ಸಹೋದರನು ನೋಡಿ ಛೀ ನೀಚ ಅನ್ನುವವನು ನ್ಯಾಯ ಸಭೆಗೆ ವಿಚಾರಣೆಗೆ ಒಳಗಾಗುವನು. ಮೂರ್ಖ ಅನ್ನುವವನು ಅಗ್ನಿ ನರಕಕ್ಕೆ ಗುರಿಯಾಗುವನು. ಛೀ ನೀಚ ಅಂತ ನಿನ್ನ ಸಹೋದರನಿಗೆ ಅನ್ನ ಕೊಡೋದು, ನಿನ್ನ ಸಹೋದರನಿಗೆ ಅಂದರೆ ಆಗಲೇ ನೀನು ನರಹಂತಕನು. ನೀನು ತೀರ್ಪಿಗೆ ಗುರಿಯಾಗ್ತೀಯ.
ನರಕಾಗ್ನಿಗೆ ಹೋಗ್ತೀಯ. ನಿನ್ನ ಸಹೋದರನನ್ನು ನೀನು ದೂಷಿಸಿದರೆ, ನಿನ್ನ ಸಹೋದರನನ್ನು ಕ್ರಿಸ್ತ ಪೂರ್ವದಲ್ಲಿ ಪ್ರಿಯರಾದ ದೇವ್ರ ಮಕ್ಕಳಿರ ಏನ್ರಿ, ನರಹತ್ಯೆ, ಕೊಲೆ ಮಾಡಿದ್ರೆ ಕೊಲೆ ಪಾತಕರು, ಕೊಲೆ ಮಾಡಿದ್ರೇ ಕೊಲೆ ಪಾತಕರವರು. ಆದರೆ ಹೊಸ ಒಡಂಬಡಿಕೆಯಲ್ಲಿ ಹೊಸ ಆಜ್ಞೆಗಳನ್ನು ಒಂದು ಸಾರಿ ನೋಡುವಾಗ ಪ್ರಿಯರೇ, ಇದು ಪ್ರಪಂಚಕ್ಕೆ ಒಂದು ಆಶ್ಚರ್ಯಕರವಾದಂಥ ಬೋಧನೆ. ಇದು ಭಯಂಕರವಾದಂಥ ಆಶ್ಚರ್ಯಕರವಾದಂಥ ಬೋಧನೆ. ಹಳೆ ಒಡಂಬಡಿಕೆಯಲ್ಲಿ ನೇರವಾಗಿ ಕೊಂದಾಕಿದರೇ ಅವರು ನರಹಂತಕನಾಗ್ತಾನೆ. ಹೊಸ ಒಡಂಬಡಿಕೆಯಲ್ಲಿ ನಿನ್ನ ಸಹೋದರನನ್ನು ನೀನು ದೂಷಿಸಿದರೆ ಛೀ ನೀಚ ಅಂತ ಅಂದರೆ ಆಗಲೇ ನೀನು ನರಹಂತಕನಾಗ್ತೀಯ ಅಂತೇಳಿದ್ದಾನೆ. ನರಕಾಗ್ನಿಗೆ ಹೋಗ್ತೀಯ ನೀನು, ನರಕಾಗ್ನಿಗೆ ಗುರಿ ಆಗ್ತೀಯ, ತೀರ್ಪಿಗೆ ಗುರಿ ಆಗ್ತೀಯ ನೀನು. ಇನ್ನೊಂದು ಮಾತನ್ನು ನೋಡಿ, ಯೋಹಾನ್ ಬರೆದ ಪತ್ರಿಕೆ, 1ನೇ ಯೋಹಾನನ ಬರೆದ ಪತ್ರಿಕೆ 3ನೇ ಅಧ್ಯಾಯ 14-15. ನಾವಂತೂ ಕ್ರೈಸ್ತ ಸಹೋದರನ್ನು ಪ್ರೀತಿಸುವವರಾಗಿರುವುದರಿಂದ ಮರಣದಿಂದ ಪಾರಾಗಿ ಜೀವದಲ್ಲಿ ಸೇರಿದ್ದೇವೆಂಬುದು ನಮಗೆ ಗೊತ್ತಾಗಿದೆ. ಅಂದರೆ ಕ್ರೈಸ್ತ ಸಹೋದರರನ್ನು ಪ್ರೀತಿಸುವವರಾಗಿರುವುದರಿಂದ ಮರಣದಿಂದ ಪಾರಾಗಿ ಜೀವದಲ್ಲಿ ಸೇರಿದ್ದೀವೆಂಬುದು ನಮಗೆ ಗೊತ್ತಾಗಿದೆ. ಮತ್ತೊಂದು ಸರಿ ಓದ್ತೀನಿ. 1ನೇ ಯೋಹಾನ್ ಬರೆದ ಪತ್ರಿಕೆ 3ನೇ ಅಧ್ಯಾಯ 14-15. ನಾವಂತೂ ಕ್ರೈಸ್ತ ಸಹೋದರನ್ನು ಪ್ರೀತಿಸುವವರಾಗಿರುವುದರಿಂದ ಮರಣದಿಂದ ಪಾರಾಗಿ ಜೀವದಲ್ಲಿ ಸೇರಿದ್ದೇವೆಂಬುದು ನಮಗೆ ಗೊತ್ತಾಗಿದೆ. ಪ್ರೀತಿಸದೇ ಇರುವವನು ಮರಣದಲ್ಲೇ ಇದ್ದಾನೆ. ಅಂದರೆ ತನ್ನ ಸಹೋದರರನ್ನು ಪ್ರೀತಿಸದೇ ಇದ್ದರೆ ಮರಣದಲ್ಲೇ ಇದ್ದಾನಂತೆ, ಮರಣದಲ್ಲೇ. ಇನ್ನೊಂದು 15, ತನ್ನ ಸಹೋದರರನ್ನು ದ್ವೇಷಿಸುವವನು ಕೊಲೆಗಾರನಾಗಿದ್ದಾನೆ. ತನ್ನ ಸಹೋದರನನ್ನು ದ್ವೇಷಿಸುವವನು ಕೊಲೆಗಾರನು ಆಗಿದ್ದಾನೆ. ತನ್ನ ಸಹೋದರನನ್ನು ದ್ವೇಷಿಸುವವನು ತನ್ನ ಸಹೋದರನನ್ನು ದ್ವೇಷಿಸುವವನು ಕೊಲೆಗಾರನಾಗಿದ್ದಾನಂತೆ. ನಿಜವಾದ ನರಹಂತಕನು ಯಾರು ಗೊತ್ತಾ? ತನ್ನ ಸಹೋದರನನ್ನು ದ್ವೇಷಿಸುವವನೇ ಕೊಲೆಗಾರನು, ಕೊಲೆಪಾತಕನು, ನರಹಂತಕನು. ಇದು ಯಾರು ಹೇಳಿರುವಂಥ ಮಾತು? ದೇವರು ಹೇಳಿರುವಂಥ ಮಾತು. ನಿನ್ನ ಸಹೋದರನನ್ನು ಪ್ರೀತಿಸಬೇಕಂತೆ. ನಿನ್ನ ಸಹೋದರನನ್ನು ದ್ವೇಷಿಸಿದರೆ ನೀನು ಕೊಲೆಗಾರನು, ನೀನು ಕೊಲೆ ಪಾತಕನು, ನೀನು ಕೊಲೆಗಾರನು, ನರಹಂತಕನು ನೀನು. ಈ ವಚನದ ಪ್ರಕಾರ ಎಷ್ಟು ಮಂದಿ ನರಹಂತಕರು ಕ್ರೈಸ್ತರ ಮಧ್ಯದಲ್ಲಿ ಇದ್ದಾರೆ ಒಂದು ಸಾರಿ ಯೋಚನೆ ಮಾಡಿ. ಎಷ್ಟು ಮಂದಿ ನಿನ್ನ ಸಹೋದರನನ್ನು ದ್ವೇಷಿಸ್ತಾ ಇದೆಯಾ ಅಂತಂದ್ರೆ ನೀನು ನರಹಂತಕ, ನಿಜವಾದ ನರಹಂತಕ, ದೇವರ ದೃಷ್ಟಿಯಲ್ಲಿ ದೊಡ್ಡ ನರಹಂತಕ ನೀನೇ. ನಿನ್ನ ಸಹೋದರನನ್ನು ದೂಷಿಸ್ತಾ ಇದ್ದೆ ಅಂತಂದರೆ ನಿಜವಾದ ದೊಡ್ಡ ನರಹಂತಕ ನೀನೇ ಎಂದು ತಂದೆಯಾದ ದೇವರು ಹೇಳ್ತಾ ಇದ್ದಾನೆ. ನಿನ್ನ ಸಹೋದರನನ್ನು ಏನು ಮಾಡಬೇಕು? ಪ್ರೀತಿಸಬೇಕಂತೆ. ಕ್ರೈಸ್ತರಲ್ಲಿ ಏನು ನಡಿಬೇಕಂದ್ರೆ ಪ್ರೀತಿ. ನಿನ್ನ ಸಹೋದರನ್ನು ಪ್ರೀತಿಸುವಂಥದ್ದು. ದ್ವೇಷಿಸಕೂಡದು. ನೀನು ದ್ವೇಷಿಸ್ತಾ ಇದೆಯಾ ಅಂದರೆ ನರಹಂತಕನು ನೀನು. ಹಳೆ ಒಡಂಬಡಿಕೆಯಲ್ಲಿ ನರಹತ್ಯೆ ಮಾಡಿದರೆ ನರಹಂತಕರು. ಹೊಸ ಒಡಂಬಡಿಕೆಯಲ್ಲಿ ನಿನ್ನ ಸಹೋದರನನ್ನು ದೂಷಿಸಿದರೆ ನರಹಂತಕನು. ನಿನ್ನ ಸಹೋದರರು ಅಂದರೆ ಯಾರು? ಇವಾಗ ನಿನ್ನ ಸಹೋದರರು ಅಂದರೆ ಯಾರು? ಭೂಲೋಕದಲ್ಲಿರುವಂಥ ವೈರಿಗಳಿರ್ಬೋದು, ಯಾರೇ ಇರ್ಬೋದು, ಅವ್ರಿಗೋಸ್ಕರ ನೀನು ಪ್ರಾರ್ಥಿಸಬೇಕು, ಅವರನ್ನು ಪ್ರೀತಿಸಬೇಕು. ನಿನ್ನ ಸಹೋದರರನ್ನು ಕುರಿತು ಏನು ಮಾಡಬೇಕು ಗೊತ್ತಾ? ನಿನ್ನ ಸಹೋದರನ್ನು ದ್ವೇಷಿಸಕೂಡದು. ಒಂದು ವೇಳೆ ನಿನ್ನ ಸಹೋದರನ್ನು ದ್ವೇಷಿಸಿದರೆ ನೀನು ನರಹಂತಕನಾಗ್ತೀಯ. ನಿನ್ನ ಸಹೋದರ ಯಾರು? ಮತ್ತಾಯನ ಬರೆದ ಸುವಾರ್ತೆ 12ನೇ ಅಧ್ಯಾಯ, ಬನ್ನಿ ಪ್ರಿಯರಾದ ದೇವರ ಮಕ್ಕಳಿರ, ಮತ್ತಾಯನ ಬರೆದ ಸುವಾರ್ತೆ 12ನೇ ಅಧ್ಯಾಯ ನೋಡಿ. ಯೇಸು ಕ್ರಿಸ್ತನು ಹೇಳಿರುವಂಥ ಮಾತನ್ನು, ಯೇಸು ಕ್ರಿಸ್ತನು ಹೇಳಿರುವಂಥ ಮಾತು 12:46. ಆತನು ಜನರ ಗುಂಪುಗಳ ಸಂಗಡ ಇನ್ನೂ ಮಾತಾಡುತ್ತಿರುವಾಗ ಆತನ ತಾಯಿಯು ತಮ್ಮಂದಿರು ಆತನನ್ನು ಮಾತಾಡಿಸಬೇಕೆಂದು ಹೊರಗೆ ನಿಂತಿದ್ದರು. ಆಗ ಒಬ್ಬನು, ಹೀಗೋ ನಿನ್ನ ತಾಯಿಯು ನಿನ್ನ ಸಹೋದರರು ನಿನ್ನನ್ನು ಮಾತಾಡಿಸಬೇಕೆಂದು ಹೊರಗೆ ನಿಂತಿದ್ದಾರೆ. ಅಂದರೆ ಯೇಸು ಕ್ರಿಸ್ತನು ಬೋಧನೆ ಮಾಡ್ತಾ ಇದ್ದಾನೆ. ಬೋಧನೆ ಮಾಡುವಂಥ ಸಂದರ್ಭದಲ್ಲಿ ಯೇಸು ಕ್ರಿಸ್ತನ ತಾಯಿ, ತಮ್ಮಂದಿರು ಬಂದಿದ್ದಾರೆ. ತಮ್ಮಂದಿರು ಬಂದಾಗ ನಿನ್ನ ಸಹೋದರರು ಬಂದಿದ್ದಾರೆ ಅಂತಂದು
ಆತನ ಶಿಷ್ಯರೊಬ್ಬರು ಬಂದು ಹೇಳಿದಾಗ, ನಿನ್ನ ತಾಯಿ ನಿನ್ನ ಸಹೋದರರು ಹೊರಗಡೆ ನಿಂತಿದ್ದಾರೆ ಸ್ವಾಮಿ, ಏನು ಮಾಡಲಿ ಅಂತ ಯೇಸು ಕ್ರಿಸ್ತನಿಗೆ ತನ್ನ ಶಿಷ್ಯನು ಹೇಳಿದಾಗ, ಯೇಸು ಕ್ರಿಸ್ತನು ಹೇಳುವಂಥ ಮಾತು ಏನು ಗೊತ್ತಾ? ಯೇಸು ಕ್ರಿಸ್ತರು ಹೇಳುವಂಥ ಮಾತು ಏನು ಗೊತ್ತಾ ಪ್ರಿಯರೇ? ನನಗೆ ತಾಯಿ ಯಾರು, ನನಗೆ ಸಹೋದರರು ಯಾರು ಎಂದು ಹೇಳಿ ಶಿಷ್ಯರ ಕಡೆಗೆ ಕೈ ತೋರಿಸಿ, ಹೀಗೋ ನನ್ನ ತಾಯಿಯು ನನ್ನ ಸಹೋದರರು, ಪರಲೋಕದಲ್ಲಿರುವ ನನ್ನ ತಂದೆ ಚಿತ್ತದಂತೆ ನಡೆಯುವವನೇ ನನಗೆ ತಮ್ಮನು ತಂಗಿಯೂ ತಾಯಿಯೂ ಆಗಬೇಕು. ಯಾರು ಸಹೋದರ ಯಾರಂತೆ? ಸಹೋದರರು ಯಾರಂತೆ? ದೇವರ ಚಿತ್ತವನ್ನು ಅರಿತುಕೊಂಡು ದೇವರ ಚಿತ್ತವನ್ನು ನೆರವೇರಿಸುವವನು, ದೇವರ ಚಿತ್ತವನ್ನು ನೆರವೇರಿಸುವವನು ಸಹೋದರ. ನಿಜವಾದ ಸಹೋದರ, ನಿಜವಾದ ಸಹೋದರರು ಯಾರಂತ ನೋಡುವಾಗ ದೇವರ ಚಿತ್ತವನ್ನು ನೆರವೇರಿಸುವವರು, ದೇವರ ಉದ್ದೇಶವನ್ನು ತಿಳಿದುಕೊಂಡು ದೇವರ ಸಂಕಲ್ಪವನ್ನು ತಿಳಿದುಕೊಂಡು ದೇವರ ಚಿತ್ತವನ್ನು ನೆರವೇರಿಸುವವರೇ ನನ್ನ ಸಹೋದರ ಅಂತ ಹೇಳಿದ್ದಾನೆ. ನನ್ನ ಸಹೋದರರು, ನನ್ನ ಸಹೋದರ ಅಂದರೆ ದೇವರ ಕಾರ್ಯಕ್ರಮದಲ್ಲಿ ಇರುವಂಥ ನಿನ್ನ ಸಹೋದರನು, ದೇವರ ಕಾರ್ಯದಲ್ಲಿ ಇರುವಂಥ ನಿನ್ನ ಸಹೋದರನನ್ನು, ದೇವರ ಜ್ಞಾನದಲ್ಲಿ ಇರುವಂಥ ನಿನ್ನ ಸಹೋದರನನ್ನು, ದೇವರ ಪ್ರೀತಿಯಲ್ಲಿ ನಡೆಯುವಂಥ ನಿನ್ನ ಸಹೋದರನನ್ನು, ದೇವರ ಚಿತ್ತವನ್ನು ನೆರವೇರಿಸುವಂಥ ನಿನ್ನ ಸಹೋದರನನ್ನು ನೀನು ದೂಷಿಸಕೂಡದು ಅಂತೇಳಿದ್ದಾನೆ. ನೀನು ದೂಷಿಸಕೂಡದು. ಒಂದು ವೇಳೆ ದೂಷಿಸಿದರೆ ನೀನೇ ನಿಜವಾದ ನರಹಂತಕ. ನೀನು ನಿಜವಾದ ನರಹಂತಕ, ಬೇರೆ ಯಾರೂ ಅಲ್ಲ. ಅವನು ಕೊಂದಿದರೆ ನರಹಂತಕ. ಈ ಕಾನೂನು ಅವನಿಗೆ ಶಿಕ್ಷೆ ಆಗುತ್ತೆ. ದೇವರ ಕಾನೂನು ಏನು ಗೊತ್ತಾ? ದೇವರ ಕಾನೂನು ಏನು ಗೊತ್ತಾ? ದೇವರ ಕಾನೂನು ದೇವರ ಸೇವೆಯಲ್ಲಿ ಇರುವಂಥ ಒಬ್ಬ ಸೇವಕನನ್ನು, ದೇವರ ಸೇವೆಯಲ್ಲಿ ಇರುವಂಥ ಒಬ್ಬ ಸಹೋದರನನ್ನು ದೂಷಿಸಿದರೆ ಆಗಲೇ ಅವನು ನರಹಂತಕನಾಗ್ತಾನಂತೆ. ದೇವರ ಚಿತ್ತವನ್ನು ನೆರವೇರಿಸುವಂಥ ಒಬ್ಬ ಸಹೋದರ, ದೇವರ ಚಿತ್ತವನ್ನು ನೆರವೇರಿಸೋದಕ್ಕೆ ದೇವರ ಜ್ಞಾನದಲ್ಲಿರುವಂಥ ಒಬ್ಬ ಸಹೋದರ, ದೇವರ ಮಾರ್ಗದಲ್ಲಿರುವಂಥ ಒಬ್ಬ ಸಹೋದರನನ್ನು ನೀನು ಪ್ರೀತಿಸಬೇಕೆ ವಿನಃ ದ್ವೇಷಿಸಕೂಡದು. ದ್ವೇಷಿಸಿದರೆ ನಿಜವಾದ ನರಹಂತಕನು ನೀನೇ ಅಂತ ಹೇಳಿದ್ದಾನೆ. ನಿಜವಾದ ನರಹಂತಕನು. ಹಳೆ ಒಡಂಬಡಿಕೆಯಲ್ಲಿ ನರಹತ್ಯೆ ಮಾಡಿದರೆ ನರಹಂತಕರು, ಹೊಸ ಒಡಂಬಡಿಕೆಯಲ್ಲಿ ದೂಷಿಸಿದರೆ ನರಹಂತಕರು. ಯಾವ ಆಜ್ಞೆಗಳನ್ನು ಪಾಲಿಸ್ಬೇಕು ಇವಾಗ? ಹಳೆ ಒಡಂಬಡಿಕೆನ ಅಥವಾ ಹೊಸ ಒಡಂಬಡಿಕೆನ? ಹಳೆ ಒಡಂಬಡಿಕೆ ಅದೇ 2ನೇ ಭಾಗ, 1ನೇ ಭಾಗ 2ನೇ ಭಾಗದಲ್ಲಿ ಮಾತಾಡಿದ್ದೀನಿ. ಹಳೆ ಒಡಂಬಡಿಕೆ ರದ್ದಾಗಿದೆ ಎಂದು, ಹಳೆ ಒಡಂಬಡಿಕೆಯಲ್ಲಿರುವಂಥ ಆಜ್ಞೆಗಳನ್ನು ರದ್ದು ಮಾಡಿದ್ದಾನೆ ಎಂದು ಸವಾಲಾಗಿ ತೋರಿಸ್ತೀನಿ ನಾನು. ಹೊಸ ಆಜ್ಞೆಗಳನ್ನು ಕೊಟ್ಟಿದ್ದಾನೆ, ಇದು ಖಚಿತವಾಗಿ ಪಾಲಿಸಲೇಬೇಕು. ಖಚಿತವಾಗಿ ಯಾರೀ ಕ್ರೈಸ್ತರು ಪಾಲಿಸೋರು ಯಾರಿದ್ದಾರೆ? ಪಾಲಿಸ್ತಾ ಇದ್ದೀವಾ ಏನ್ರಿ? ಪಾಲಿಸದೆ ಹೋದರೆ ನಾವು ಕ್ರೈಸ್ತರ ಅಲ್ವೇ ಅಲ್ಲ ರೀ. ಬರೆದಿಟ್ಕೊಡ್ರಿ, 100% ಬರೆದಿಟ್ಕೊಡ್ರಿ. ಈ ವಚನಗಳನ್ನು ಪಾಲಿಸದೆ ಹೋದರೆ ನೀನು ಕ್ರೈಸ್ತನಲ್ಲ ಅಂತ ನೀನು ಲಿಖಿತ ಪೂರ್ವಕವಾಗಿ ಬರೆದಿಟ್ಕೋ. ಏನು ಡೌಟೇ ಇಲ್ಲ. 100% ನೀನು ನರಕಕ್ಕೆ ಹೋಗೋದು, ನರಕಾಗ್ನಿಗೆ ಹೋಗ್ತೀನಿ ನೀನು 100% ಆಗಿ. ಖಂಡಿತವಾಗಿ ನಿನ್ನ ಸಹೋದರನನ್ನು ಪ್ರೀತಿಸಬೇಕು, ಎಲ್ಲರನ್ನ ಗೌರವಿಸಬೇಕು, ದೇವರ ವಾಕ್ಯದ ಮೂಲಕ ಎಚ್ಚರಿಸಬೇಕು. ದೇವರ ವಾಕ್ಯದ ಮೂಲಕ. ಪ್ರಿಯರಾದ ದೇವ್ರ ಮಕ್ಕಳಿರ ಆಲೋಚಿಸ್ರಿ. ಪ್ರತಿಯೊಬ್ಬರೂ ದೇವರ ವಾಕ್ಯಕ್ಕೆ ತಲೆ ಬಾಗಿಸ್ಬೇಕು. ದೇವರ ವಾಕ್ಯಕ್ಕೆ ತಲೆ ಬಾಗಿಸದೆ ಹೋದರೆ ನಮಗೆ ಸ್ವರ್ಗ ಇಲ್ಲ ರೀ. ಆದ್ದರಿಂದ ಪ್ರಿಯರಾದ ದೇವ್ರ ಮಕ್ಕಳಿರ, ಧರ್ಮಶಾಸ್ತ್ರ ಅವಶ್ಯಕತೆ, ಬಿಡುಗಡೆ. ಧರ್ಮಶಾಸ್ತ್ರ ಯಾಕೆ ಕೊಡಲ್ಪಟ್ಟಿದೆ? ಯಾರಿಗೆ ಕೊಡಲ್ಪಟ್ಟಿದೆ? ಯಾವ ಕಾಲದಲ್ಲಿ ಕೊಡಲ್ಪಟ್ಟಿದೆ? ಉದ್ದೇಶ ಏನು? ಎಷ್ಟು ಕಾಲ ಇತ್ತು? ಅದನ್ನೆಲ್ಲವನ್ನು ಕೂಡ ತಿಳಿಬೇಕಾದರೆ ಖಚಿತವಾಗಿ 1ನೇ ಭಾಗ, 2ನೇ ಭಾಗ, 3ನೇ ಭಾಗ, 4ನೇ ಭಾಗ, ಅದೇ ರೀತಿಯಲ್ಲಿ 5ನೇ ಭಾಗ, ಮುಂದಿನ ವಾರ 5ನೇ ಭಾಗ, ಧರ್ಮಶಾಸ್ತ್ರ ಅವಶ್ಯಕತೆ, ಬಿಡುಗಡೆ, 5ನೇ ಭಾಗವನ್ನು ನೋಡಿ. ಇನ್ನು ಉಳಿದಿರುವಂಥ ವಿಷಯಗಳನ್ನು ಮುಂದಿನ ವಾರ ತಿಳಿಸ್ಕೊಡ್ತೀನಿ. ಎಲ್ಲರ ತಲೆಬಾಗಿಸ್ರಿ, ಪ್ರಾರ್ಥನೆ ಮಾಡೋಣ. ತಂದೆಯ ದೇವರೇ, ನಿಮ್ಮ ವಂದನೆಗಳು, ಸ್ತೋತ್ರಗಳು ತಂದೆ. ನಿಮ್ಮ ಪ್ರೀತಿ ಶ್ರೇಷ್ಠವಾದದ್ದು, ನಿಮ್ಮ ಸಂಕಲ್ಪ ಶ್ರೇಷ್ಠವಾದದ್ದು ಅಪ್ಪ. ನೀವೆಷ್ಟೋ ನಮ್ಮ ಮೇಲೆ ಪ್ರೀತಿ ಇಟ್ಟಿದ್ದೀರಾ. ನಮ್ಮನ್ನು ಕಾಪಾಡೋದಕ್ಕೆ ಅನೇಕ ಪ್ರಯತ್ನಗಳನ್ನು ನೀವು ಮಾಡ್ತಾಯಿದ್ದೀರಾ.
ಆದರೆ ನಿಮ್ಮ ವಾಕ್ಯಗಳನ್ನು ತಿಳ್ಕೊಳ್ತಾ ಇದ್ದೀವಿ, ಓದ್ತಾ ಇದ್ದೀವಿ, ಅರ್ಥ ಮಾಡಿಕೊಳ್ಳದೆ ಮೂಢರಾಗಿ ಮಂಕರಾಗಿ ತಿರುಗ್ತಾ ಇದ್ದೀವಿ. ನಮ್ಮೆಲ್ಲರನ್ನು ಕಾಪಾಡಿ, ನಮ್ಮೆಲ್ಲರನ್ನು ಕ್ಷಮಿಸಿ, ಸಭೆಯಲ್ಲಿರುವಂಥ ಎಲ್ಲರನ್ನು ಕಾಪಾಡಿ. ಅದೇ ರೀತಿಯಲ್ಲಿ ಜೈಶಾಲಿ ಕನ್ನಡ ಕ್ರಿಶ್ಚಿಯನ್ ಟಿ ವಿ ಮೂಲಕ ಅನೇಕರಿಗೆ ಸತ್ಯವನ್ನು ತಿಳಿಸಬೇಕು ಎಂಬ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀನಿ ತಂದೆ. ಪ್ರತಿಯೊಬ್ಬರು ತಿಳಿದುಕೊಂಡು, ಪ್ರತಿಯೊಬ್ಬರು ಅರ್ಥ ಮಾಡಿಕೊಂಡು ನಿಮ್ಮ ವಾಕ್ಯಕ್ಕೆ ತಲೆಬಾಗಿಸಿ ಭಕ್ತರಾಗಿ ಜೀವಿಸೋದಕ್ಕೆ ಸಹಾಯ ಮಾಡಿ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಯೇ, ಆಮೇನ್.